ತಾಯಿ ಕಣ್ಣೀರು ಹಾಕೋದು ಗೊತ್ತು ನಮಗೆ, ಅಪ್ಪ ಕಣ್ಣೀರು ಹಾಕ್ತಾನೆ ಗೊತ್ತಾಗಲ್ಲ. ಯಾಕೆಂದ್ರೆ ಜನರ ಮುಂದೆ ಅಳುದು ತಪ್ಪು. ಗಂಡಸರು ನೋಡಿ ಅದು ಅಂತಾರೆ, ಗಂಡಸಾಗ್ಬಿಟ್ಟು ಅಳ್ತೀಯಲ್ಲೋ ಅಂತಾರೆ. ಗಂಡಸ್ರ ಕಷ್ಟ ಇಲ್ವಾ, ಅಪ್ಪಂಗೆ ನೋವಿಲ್ವಾ? ನೂರಾರು ಆಸೆ ಇಟ್ಟಿರ್ತಾರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಅದಕ್ಕೆ ತಂದೆಗಿನ್ನ ಬಂಧುವಿಲ್ಲ ಜಗದೊಳಗೆ ಅಂತಾರೆ. ತಂದೆಗಿನ್ನ ಬಂಧುವಿಲ್ಲ ಈ ಜಗದೊಳಗೆ, ಮರೆಯದೆ ಮನುಜ ಹೆತ್ತವರ ಸೇವೆ ಮಾಡಬೇಕು ಕಾಣೋ ಇದೇ ನಿಜ. ಮನೆಗಾಗಿ ಮೈ ಮುರಿದು ದುಡಿದು ದುಡಿದು ಮನದ ತುಂಬ ನೂರಾರು ನೋವ ಬಚ್ಚಿಟ್ಟು ನಾ ಸುಖವನ್ನು ಬಲಿ ಕೊಡುವ ಜೀವ ಅಪ್ಪ ಕಾಣೋ, ಅಪ್ಪ ಕಾಣೋ. ಯಾರಾದ್ರೂ ತಂದೆ ಹತ್ರ ಹೋಗಿ ನಿನ್ನ ಮಗ ಸರಿ ಇಲ್ಲ ಅಂದ್ರೆ ನಾನು ಏನ್ ಮಾಡೋಕಾದ್ದಪ್ಪ, ಒಡೆದು ಬುದ್ಧಿ ಹೇಳೋಕಾದ, ಎದೆ ಉದ್ದ ಬೆಳೆದವನೆ ಅಂತ. ಯಾರಾದ್ರೂ ಅಣ್ಣ ಹತ್ರ ಹೋಗಿ ನಿನ್ನ ತಮ್ಮ ಸರಿ ಇಲ್ಲ ಅಂದ್ರೆ ನಾನು ಅವನು ಭಾಗ 4 ವರ್ಷ ಆಗದೆ ಕಾಲ್ ಮುರಿದಾಕ್ಬಿಡಿ ನಾ ಕೇಳುದೇ ಇಲ್ಲ ಅಂತ. ಯಾರಾದ್ರೂ ಹೆಂಡತಿ ಹತ್ರ ಹೋಗಿ ನಿನ್ ಗಂಡ ಸರಿ ಇಲ್ಲ ಅಂದ್ರೆ ನಿಂತವು ಸಾಲ ಮಾಡವನ ಅವ್ನು ನೆಗದು ಬೀದೋಗ ಅಂತ ಅವಳು ಸೇರ್ಕೊಂಡ್ ಬೈತಾಳ. ಅದೇ ತಾಯಿ ಹತ್ರ ಹೋಗಿ ನಿನ್ನ ಮಗ ಸರಿ ಇಲ್ಲ ಅಂದ್ರೆ ಹೋಗಲೋ ನನ್ನ ಮಗ ಸರಿಯಾಗವನೇ, ನೀ ಮೊದ್ಲು ಬುದ್ಧಿ ಕಲಿಯೋ ಅಂತಾಳ ತಾಯಿ. ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಯಾವತ್ತು ಭೇದ ಭಾವ ಮಾಡದೆ ಆ ಮಕ್ಕಳನ್ನ ಒಂದೇ ಭಾವನೆಯಲ್ಲಿ ಕಾಣ್ತಕ್ಕಂತ ಜೀವ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮ ದೊಂದು ಲೈಕ್ ಇರಲಿ.